ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ಕಳೆದ ಸೀಸನ್ನಲ್ಲಿ ಸಿಗದ ಅದ್ಭುತ ಅವಕಾಶ ಈ ಸೀಸನ್ನಲ್ಲಿ ಚೈತ್ರ ಕುಂದಾಪುರ ಅವರಿಗೆ ಒಲಿದು ಬಂದಿದೆ. ಬಂದ ಅವಕಾಶವನ್ನು ಚೈತ್ರ ಕುಂದಾಪುರ ಬಾಚಿ ತಬ್ಬಿಕೊಳ್ತಾರ. ಕಷ್ಟಪಟ್ಟು ಆಟವಾಡಿದ ಚೈತ್ರ ಕುಂದಾಪುರ ಕ್ಯಾಪ್ಟನ್ ಪಟ್ಟಕ್ಕೇರುತ್ತಾರ. ಕಿತ್ತುಕೊಂಡ ಗೇಮ್ ಚೇಂಜರ್ ಆಗ್ತಾರ ಚೈತ್ರ ಕುಂದಾಪುರ. ಹೌದು ವೀಕ್ಷಕರೇ, ಅದಕ್ಕೂ ಮುನ್ನ ಯಾರೆಲ್ಲ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಈ ಕೂಡಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ ಈ ಸೀಸನ್ ವಾರ ಬಿಗ್ ಬಾಸ್ ಅರಮನೆ ಹ್ಯಾಲೋವಿನ್ ಥೀಮ್ನಲ್ಲಿ ತಯಾರಾಗಿದೆ. ಸ್ಪರ್ಧಿಗಳೆಲ್ಲ ರಾಕ್ಷಸರಾಗಿ ಬದಲಾಗಿದ್ದಾರೆ. ನಾಳೆ ಬಾ ಕಾನ್ಸೆಪ್ಟ್ನಲ್ಲಿ ಟಾಸ್ಕ್ ನೀಡಲಾಗುತ್ತಿದೆ. ವಿಶೇಷ ಅಂದರೆ ಈ ಬಾರಿ ಸ್ಪರ್ಧಿಗಳು ಪಾತ್ರ ಮಾತ್ರ ನಿರ್ವಹಿಸುತ್ತಿಲ್ಲ, ಬಿಗ್ ಬಾಸ್ ಸಹ ವಿಲನ್ ಪಾತ್ರಧಾರಿ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಬದಲು ವಿಲನ್ ಧ್ವನಿ ಕೇಳಿಸುತ್ತಿದೆ. ಈ ಟಾಸ್ಕ್ ಚಾಲ್ತಿಯಲ್ಲಿರೋವರೆಗೂ ಸ್ಪರ್ಧಿಗಳನ್ನ ತಮ್ಮ ತಾಳಕ್ಕೆ ತಕ್ಕ ಹಾಗೆ ಆಟವಾಡಿಸೋದು ವಿಲನ್ ಅಂತೂ ಫಿಕ್ಸು. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ ಚೈತ್ರ ಕುಂದಾಪುರ ಸ್ಪರ್ಧಿಸಿದ್ದರು. ಇದೀಗ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ ಚೈತ್ರ ಕುಂದಾಪುರ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ. 50 ದಿನಗಳ ಬಳಿಕ ಬಿಗ್ ಬಾಸ್ ಕನ್ನಡ 11 ಶೋದ ರಜತ್ ಕಿಶನ್ ಮತ್ತು ಚೈತ್ರ ಕುಂದಾಪುರ್ ಸ್ಪೆಷಲ್ ಎಂಟ್ರಿ ಕೊಟ್ಟಿದ್ದಾರೆ. ಇಂತಿಂಪ ಚೈತ್ರ ಕುಂದಾಪುರಗೆ ಈಗ ವಿಲನ್ ಬಂಪರ್ ಆಫರ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ ಕಳೆದ ವಾರ ಜೋಡಿ ಟಾಸ್ಕ್ ನಡೆದಿತ್ತು. ಇದರಲ್ಲಿ ಮೊದಲು ರಜತ್ ಹಾಗೂ ಚೈತ್ರ ಹೊರಬಿದ್ದರು. ಅನಂತರ ಸ್ಪಂದನ ಸೋಮಣ್ಣ ಅವರಿಗೆ ಕಾಲು ಏಟು ಬಿತ್ತು. ಆಗ ಸ್ಪಂದನ ಪರವಾಗಿ ಅಭಿಷೇಕ್ ಶ್ರೀಕಾಂತ್ ಜೊತೆ ಹಾಡಿದ್ದು ಚೈತ್ರ ಕುಂದಾಪುರ ಸರಣಿ ಟಾಸ್ಕ್ಗಳಲ್ಲಿ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಅಭಿಷೇಕ್ ಚೈತ್ರ ಕುಂದಾಪುರ್ ವಿನ್ ಆದರು. ಪರಿಣಾಮ ಅಭಿಷೇಕ್ ಶ್ರೀಕಾಂತ್ ಹಾಗೂ ಸ್ಪಂದನ ಕ್ಯಾಪ್ಟನ್ ಪಟ್ಟಕ್ಕೇರಿದರು. ದುರದೃಷ್ಟವಶಾತ್ ಕ್ಯಾಪ್ಟನ್ ಆದರೂ ಅಭಿಷೇಕ್ ಶ್ರೀಕಾಂತ್ ಎಲಿಮಿನೇಟ್ ಆದರು. ಈಗ ಸ್ಪಂದನ ಸೋಮಣ್ಣ ಅವರು ಕ್ಯಾಪ್ಟನ್ಸಿಗೂ ಕುತ್ತು ಬಂದಿದೆ. ಹೇಳಿ ಕೇಳಿ ಸ್ಪಂದನ ಕ್ಯಾಪ್ಟನ್ ಆಗಿದ್ದು ಚೈತ್ರ ಕುಂದಾಪುರ ಅವರಿಂದ. ಹೀಗಾಗಿ ಚೈತ್ರ ಕುಂದಾಪುರ ಅವರಿಗೆ ವಿಲನ್ ಇಡೀ ವಾರ ಆಡಿದ್ದು ನೀವು. ಆದರೆ ಸ್ಪಂದನ ಮನೆಯ ಕ್ಯಾಪ್ಟನ್ ರೂಮ್ ಈಗಲೇ ಓಪನ್ ಆಗುತ್ತದೆ. ಮನೆಯ ಕ್ಯಾಪ್ಟನ್ಸಿ ನಿಮ್ಮದಾಗುತ್ತದೆ. ಸ್ಪಂದನ ಎಲ್ಲ ಕಳೆದುಕೊಂಡು ನಿಮ್ಮ ಪೊಸಿಷನ್ಗೆ ಬರುತ್ತಾರೆ. ನಿಮಗೆ ಓಕೆ ಅಂದರೆ ಬಜರ್ ಎತ್ತಿ ಒಂದು ಗಹಗಿಸಿ ನಕ್ಕು ಆಫರ್ ನೀಡಿದ್ದಾರೆ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ ಚೈತ್ರ ಕುಂದಾಪುರ ಕ್ಯಾಪ್ಟನ್ಸಿ ಆಗಿರಲಿಲ್ಲ. ಆದರೆ ಈ ಸೀಸನ್ನಲ್ಲಿ ಕ್ಯಾಪ್ಟನ್ ಆಗುವ ಸದವಕಾಶ ಹುಡುಕಿಕೊಂಡು ಬಂದಿದೆ. ಆಯ್ಕೆ ಚೈತ್ರ ಕುಂದಾಪುರ ಕೈಯಲ್ಲಿ ಇದೆ. ಹಾಗಾದ್ರೆ ಚೈತ್ರ ಕುಂದಾಪುರ್ ಕ್ಯಾಪ್ಟನ್ಸಿಯನ್ನು ಒಪ್ಪಿಕೊಳ್ತಾರ? ಸ್ಪಂದನ ಅವರನ್ನು ಕ್ಯಾಪ್ಟನ್ ಪಟ್ಟದಿಂದ ಕೆಳಗೆ ಇಳಿಸ್ತಾರ ಎಂಬುದನ್ನ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ನಿಮ್ಮ ಅನಿಸಿಕೆ, ಸ್ಪಂದನ ಅವರು ಕ್ಯಾಪ್ಟನ್ಸಿ ಪಟ್ಟದಲ್ಲೇ ಇರಬೇಕಾ, ಇಲ್ಲ ಕ್ಯಾಪ್ಟನ್ಸಿ ಪಟ್ಟದಿಂದ ಇಳಿಯಬೇಕಾ, ಚೈತ್ರ ಕುಂದಾಪುರ್ ಅವರು ಕ್ಯಾಪ್ಟನ್ಸಿ ಪಟ್ಟಕ್ಕೇರಬೇಕಾ ಎಂಬುದನ್ನ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಕೂಡ ನಿಮ್ಮ ನೆಚ್ಚಿನ ಸ್ಪರ್ಧಿಗಳಿದ್ದರೆ ಕಮೆಂಟ್ ಮೂಲಕ ತಪ್ಪದೆ ಅವರ ಹೆಸರನ್ನ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.